ವಿಖ್ಯಾತ ಅಯೋಧ್ಯೆಯ ರಾಮ ಮಂದಿರದ ರಾಮಲಲ್ಲಾ ಮೂರ್ತಿಯನ್ನ ಕೆತ್ತಿದ ಬಳಿಕ ಅರುಣ್ ಯೋಗಿರಾಜ್ ವಿಶ್ವಾದ್ಯಂತ ಮನೆ ಮಾತಾಗಿದ್ರು. ಅಲ್ಲದೆ ಅವರ ಕೆತ್ತನೆಯ ಮೂರ್ತಿಗಳಿಗೆ ಬಹಳ ಡಿಮ್ಯಾಂಡ್ ಕೂಡ ಕ್ರಿಯೇಟ್ ಆಗಿತ್ತು. ಇನ್ನು ಅರುಣ್ ಯೋಗಿರಾಜ್ ಅವರ ಕೆತ್ತನೆಯ ರಾಮಲಲ್ಲಾ ಮೂರ್ತಿಯನ್ನು ನೋಡಿದ ಬಳಿಕ ಮುಂಬೈನಲ್ಲಿ ವಾಸವಿರುವಂತಹ ನಟಿ ಆಲಿಯಾ ಭಟ್, ನಿಮ್ಗೆಲ್ಲರಿಗೂ ಸಹ ಗೊತ್ತೇ ಇದೆ, ಆಲಿಯಾ ಭಟ್ ಹೇಳಿ ಕೇಳಿ ಬಾಲಿವುಡ್ನ ಬೆಡಗಿ, ಅವರು ಸಹ ಅರುಣ್ ಯೋಗಿರಾಜ್ ಅವರ ಕೆತ್ತನೆಗೆ ಫಿದಾ ಆಗಿದ್ದು, ಅವರಿಂದ ಅವರ ನೂತನ ಮುಂಬೈನಲ್ಲಿ ಕಟ್ತಾ ಇರುವಂತಹ ಒಂದು ಮನೆಗೆ ಗಣಪತಿಯ ವಿಗ್ರಹವನ್ನ ಕೆತ್ತಿಕೊಡಿ ಅಂತೇಳಿ ಅರುಣ್ ಯೋಗಿರಾಜ್ ಅವರಿಗೆ ಆಹ್ವಾನವನ್ನ ಹಾಗೂ ಆಮಂತ್ರಣವನ್ನ ಕೊಟ್ಟಿದ್ರು. ಅದನ್ನ ಸ್ವೀಕರಿಸಿದಂತಹ ಅರುಣ್ ಯೋಗಿರಾಜ್ ಅವರು ಪ್ರೀತಿಯಿಂದಲೇ 4 ಅಡಿಯ ಗಣೇಶನ ಮೂರ್ತಿಯನ್ನ ಕಳೆದ 6 ತಿಂಗಳಿಂದಲೂ ಕೂಡ ಮೈಸೂರಿನಲ್ಲಿ ಕೆತ್ತನೆ ಮಾಡಿದ್ರು. ಆ ಗಣೇಶನಿಗೆ ಒಂದು ಪೀಠವನ್ನು ಸಹ ಕೆತ್ತುವಂತಹ ಕೆಲಸಕ್ಕೆ ಮುಂದಾಗಿದ್ರು. ಸದ್ಯ ಇದೀಗ ಕೆತ್ತನೆ ಎಲ್ಲ ಪೂರ್ಣಗೊಂಡಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಏನು ಆಲಿಯಾ ಭಟ್ ಅವರು ಯಾವ ರೀತಿಯಲ್ಲಿ ಗಣೇಶನ ಮೂರ್ತಿಯನ್ನ ಕೇಳಿದ್ರು, ಅದೇ ಮಾದರಿಯಲ್ಲಿ ಮೂರ್ತಿಯನ್ನ ತುಂಬಾ ಅಚ್ಚುಕಟ್ಟಾಗಿ ಕೆತ್ತನೆ ಮಾಡಿ ಇದೀಗ ಮುಂಬೈಗೆ ಗಣೇಶನ ವಿಗ್ರಹವನ್ನ ಅರುಣ್ ಯೋಗಿರಾಜ್ ಅವರು ಕಳಿಸಿಕೊಟ್ಟಿರುವಂಥದ್ದು. ಇನ್ನು ಇದೇ 17ನೇ ತಾರೀಕು ಅಂತಂದ್ರೆ ನಾಳೆ ಮುಂಬೈನಲ್ಲಿ ಆಲಿಯಾ ಭಟ್ ಮನೆ ಏನಿದೆ ಅಲ್ಲಿ ಈ ವಿಗ್ರಹಕ್ಕೆ ವಿಶೇಷವಾಗಿ ಪೂಜೆ ಸಲ್ಲಿಕೆಯಾಗುತ್ತೆ. ಇದರಿಂದ ಮೈಸೂರಿನಿಂದ ಬೆಂಗಳೂರಿಗೆ ಗಣೇಶ ಒಂದು ಟ್ರಿಪ್ ಹೋಗಿದ್ದಾನೆ ಅಂತಲೂ ಸಹ ಹೇಳ್ಬೋದು. ಯಾಕಂತ ಹೇಳಿದ್ರೆ ಅರುಣ್ ಯೋಗಿರಾಜ್ ಅವರ ರಾಮಲಲ್ಲಾ ಮೂರ್ತಿ ಏನಿತ್ತು ಅದು ವಿಶ್ವದಲ್ಲೂ ಕೂಡ ಮನೆ ಮಾತಾಗಿತ್ತು. ಭಾರತ ದೇಶದ ಮೂಲೆಗಳಲ್ಲೂ ಕೂಡ ಅರುಣ್ ಯೋಗಿರಾಜ್ ಅವರ ಕೆತ್ತನೆಗೆ ಎಲ್ಲರೂ ಸಹ ಮಾರಿ ಹೋಗಿದ್ರು. ಅತ್ಯಂತ ಸುಂದರವಾಗಿ ಬಾಲರಾಮನನ್ನ ಅರುಣ್ ಯೋಗಿರಾಜ್ ಕೆತ್ತಿಕೊಡುವಲ್ಲಿ ಏನು ಸಫಲರು ಸಹ ಆಗಿದ್ರು. ಆ ಹಿನ್ನೆಲೆಯಲ್ಲಿ ಅವರ ಕೆತ್ತನೆಗೆ ಹಾಗೂ ಅವರ ತಂಡದ ಪರಿಶ್ರಮಕ್ಕೆ ಸಾಕಷ್ಟು ಬೇಡಿಕೆಗಳು ಸಹ ಮೈಸೂರಿಗೆ ಬರ್ತಾ ಇರುವಂತದ್ದು. ಅರುಣ್ ಯೋಗಿರಾಜ್ ಅವರೇ ಹೇಳುವ ಪ್ರಕಾರ ಈ ಹಿಂದೆ ರಾಮಲಲ್ಲಾ ಮೂರ್ತಿಯನ್ನ ಕೆತ್ತನೆಯ ಬಳಿಕ ರಾಮಲಲ್ಲಾ ಮೂರ್ತಿ ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆ ಮಾಡಿದ ಬಳಿಕ ಆಲಿಯಾ ಭಟ್ ಅವರು ನನ್ನನ್ನು ಸಂಪರ್ಕ ಮಾಡಿದ್ರು. ನಮ್ಮ ಮನೆಗೆ ಒಂದು ವಿಗ್ರಹವನ್ನು ಕೆತ್ಕೊಡಿ ಅಂತ ಕೇಳಿದ್ರು. ಆ ಹಿನ್ನೆಲೆಯಲ್ಲಿ ನಾನೇ ಸ್ವತಃ ಮುಂಬೈನ ಮನೆಗೆ ಭೇಟಿ ನೀಡಿ ಅವರ ಮನೆಯ ವಿನ್ಯಾಸಕ್ಕೆ ತಕ್ಕಂತೆ ಯಾವ ರೀತಿ ಗಣೇಶನ ಮೂರ್ತಿಯನ್ನು ಕೆತ್ಕೊಡ್ಬೇಕು ಅನ್ನುವ ನಿಟ್ಟಿನಲ್ಲಿ ಅಲ್ಲಿ ಒಂದು ನಿರ್ಧಾರವನ್ನ ಮಾಡಿ ಕಳೆದ 6 ತಿಂಗಳಿಂದಲೂ ಕೂಡ ಮೈಸೂರಿನಲ್ಲಿ ಕೆತ್ತನೆ ಮಾಡಲಾಗಿತ್ತು. ಇದೀಗ ಎಲ್ಲ ಕೆತ್ತನೆ ಎಲ್ಲ ಕಂಪ್ಲೀಟ್ ಆಗಿದೆ. ನಾಳೆ ಅವರ ಮನೆಗೆ ಪೂಜೆ ಇರುವ ಹಿನ್ನೆಲೆ ಇಂದು ಅವೆಲ್ಲವನ್ನು ಕೂಡ ಏನು ಗಣೇಶನ ಮೂರ್ತಿ ಇರ್ಬೋದು, ಪೀಠ ಇರ್ಬೋದು, ಎಲ್ಲವನ್ನು ಸಹ ನಾನು ಕಳಿಸಿಕೊಡುವ ಕೆಲಸಕ್ಕೆ ಮುಂದಾಗಿದ್ದೆ. ನನಗೆ ಬಹಳ ಸಂತೋಷ ಆಗ್ತಾಯಿದೆ. ಯಾಕಂತ ಹೇಳಿದ್ರೆ ನನ್ನನ್ನು ವಿಶ್ವಾದ್ಯಂತ ಗುರುತಿಸ್ತಾ ಇದ್ದಾರೆ. ಬಹು ಬೇಡಿಕೆಯೂ ಕೂಡ ಬರ್ತಾ ಇದೆ. ಒಂದು ಕಡೆ ಹೇಳಬೇಕು ಅಂದರೆ ಎಷ್ಟು ಬೇಡಿಕೆ ಇದೆ ಅಷ್ಟನ್ನು ನನಗೆ ಕೆತ್ಕೊಡ್ಲಿಕ್ಕೂ ಸಹ ಕಷ್ಟ ಆಗ್ತಾ ಇರುವಷ್ಟು ಬೇಡಿಕೆಗಳು ಬರ್ತಾ ಇದೆ ಅನ್ನುವ ಮಾತನ್ನು ಅರುಣ್ ಯೋಗಿರಾಜ್ ಅವರು ಆಡ್ತಾ ಇರುವಂಥದ್ದು. ಇನ್ನೊಂದು ಕಡೆ ಅರುಣ್ ಯೋಗಿರಾಜ್ ಅವರ ವಿಗ್ರಹ ಏನು ಕೆತ್ತುತ್ತಾ ಇದ್ರು ಅದನ್ನು ಆಲಿಯಾ ಭಟ್ ಅವರಿಗೆ ವಾಟ್ಸಪ್ ಸಹ ಮಾಡ್ತಾ ಇದ್ರಂತೆ. ಅದನ್ನು ನೋಡಿದಂಥ ಆಲಿಯಾ ಭಟ್ ಸಾಕಷ್ಟು ಖುಷಿಯನ್ನು ವ್ಯಕ್ತಪಡಿಸಿದ್ರು. ಅಲ್ಲದೆ ಆ ಕುಟುಂಬಕ್ಕೂ ಸಹ ಆಹ್ವಾನವನ್ನು ಸಹ ಕೊಟ್ಟಿದ್ರು ಅಂತ ತಿಳಿದು ಬಂದಿರುವಂಥದ್ದು. ಒಟ್ಟಾರೆಯಾಗಿ ರಾಮಲಲ್ಲಾ ಮೂರ್ತಿಯನ್ನ ಕೆತ್ತಿದ ಬಳಿಕ ಅರುಣ್ ಯೋಗಿರಾಜ್ ಅವರ ಕಲೆ ಏನಿದೆ, ಶಿಲ್ಪಕಲೆ ಏನಿದೆ, ಅದು ಎಲ್ಲ ಮೂಲೆಗಳು ಸಹ ಪಸರಿಸಿರುವ ಹಿನ್ನೆಲೆಯಲ್ಲಿ ಅವರಿಗೆ ಕೆತ್ತನೆಗೆ ಅವರೇ ಸ್ವತಃ ಕೆತ್ಕೊಡಿ ಅಂತೇಳಿ ಸಾಕಷ್ಟು ವಿಗ್ರಹಗಳು ಹಾಗೂ ಗಣ್ಯರ ಮೂರ್ತಿಗಳನ್ನ ಕೆತ್ಕೊಡಿ ಅಂತೇಳಿ ಆಫರ್ ಸಹ ಬರ್ತಾ ಇದೆ ಅಂತ ಅರುಣ್ ಯೋಗಿರಾಜ್ ಅವರು ಹೇಳಿರುವಂಥದ್ದು. ನಾನು ಅಯೋಧ್ಯೆಯಲ್ಲಿ ರಾಮನ ವಿಗ್ರಹ ಮಾಡಿ ಬಂದ ನಂತರ ಅವರ ಮನೆಗೆ ಒಂದು ಗಣೇಶನ ಮೂರ್ತಿ ಅಂದರೆ ಮನೆಯ ಎಂಟ್ರೆನ್ಸ್ನಲ್ಲೇ ಒಂದು ಗಣೇಶನ ಮೂರ್ತಿ ಬೇಕು ಅಂತೇಳಿ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ಆ ಸಲುವಾಗಿ ನಾನು ಮುಂಬೈಗೆ ಹೋಗಿ ಸುಮಾರು ಒಂದು 6 ಅಡಿ ಎತ್ತರದ್ದು ಪೀಠ ಸಮೇತ ಭಾಳ ವಿಶೇಷವಾಗಿ ಕೆತ್ತನೆ ಮುಖಾಂತರ ಕೆತ್ತನೆ ಮಾಡಾಗಿದೆ. ಈಗ ಏನಂತೀವಿ, ನಮ್ಮ ಹೊಯ್ಸಳ ಮತ್ತು ಮೈಸೂರು ಶೈಲಿಯ ಮಿಶ್ರಣದೊಂದಿಗೆ ಈ ಒಂದು ಕಲಾಕೃತಿ ಮೂಡಿ ಬಂದಿದೆ. ಸರಿಸುಮಾರು ಒಂದು 6 ತಿಂಗಳಿಂದ ಈ ಕೆಲಸ ಮಾಡ್ತಾ ಬರ್ತಾಯಿದ್ವಿ. ಏನನ್ಬೋದು, ನಮ್ಮ ಹಿಂದಿನ ಕಾಲದ ಶಿಲ್ಪಗಳ ವೈಭವ ಮತ್ತು ಅಷ್ಟು ಅಥೆಂಟಿಕ್ಕಾಗಿ ಕೆತ್ತನೆಯನ್ನು ಮಾಡಿ ಒಂದು ನಿರೂಪಣೆ ಮಾಡ್ತಾಯಿದ್ದೀವಿ. ಬಹುಶಃ ಅವ್ರಿಗೂ ಇಷ್ಟ ಆಗ್ಬೋದು. ನಮ್ಮ ಕಲಿತಿರೋ ಕೆಲ ವಿದ್ಯೆಯನ್ನೆಲ್ಲ ಸೇರಿ ಇಲ್ಲಿ ಮಾಡಿದ್ದೀವಿ. ಈಗ ಇನ್ನು ನಾಳೆ 17ನೇ ತಾರೀಕು ಮೈಸೂರಿನಲ್ಲಿ ತಯಾರಾದಂತಹ ಮೂರ್ತಿಗೆ ಮುಂಬೈನ ಆಲಿಯಾ ಭಟ್ ಮನೆಯಲ್ಲಿ ವಿಶೇಷವಾದಂತಹ ಪೂಜೆ ಹಾಗೂ ಪ್ರತಿಷ್ಠಾಪನೆಯೂ ಸಹ ಇರೋದ್ರಿಂದ ಒಂದು ಕಡೆ ಆಲಿಯಾ ಭಟ್ ಸಹ ಖುಷಿಯಾಗಿದ್ದಾರೆ, ಮತ್ತೊಂದು ಕಡೆ ಅರುಣ್ ಯೋಗಿರಾಜ್ ಸಹ ಕೇಳಿದಂಥ ಅಂದರೆ ಅವ್ರು ಯಾವ ರೀತಿಯಲ್ಲಿ ಕೇಳಿದ್ರು ಆ ರೀತಿ ನಾನು ಕೆತ್ಕೊಟ್ಟಿದ್ದೇನೆ ಅನ್ನುವಂಥ ತೃಪ್ತಿ ನನಗಿದೆ ಅನ್ನುವಂಥ ಮಾತುಗಳನ್ನ ಆಡಿರುವಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ.
ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.